ಈಗ L&T ಅವರು ಬೆಳಗಾವಿ ನಗರಕ್ಕೆ 24/7 ವಾಟರ್ ಸಪ್ಲೈ ಕೊಡುವಂಥ ಒಂದು ಕಾಮಗಾರಿನ ಮಾಡ್ತಾ ಇದ್ದಾರೆ. ಆ ಒಂದು ಕಾಮಗಾರಿ ಅಡಿಯಲ್ಲಿ ಅವರು ಕೆಲವು ಕಡೆ ರಸ್ತೆಗಳನ್ನು ಅಗೆದಿದ್ದಾರೆ. ರಸ್ತೆಗಳನ್ನು ಅಗೆದಿದ್ರೆ ಮತ್ತೆ ಅದನ್ನು ರೆಸ್ಟೋರ್ ಮಾಡೋದು, ಆ ರಸ್ತೆಗಳನ್ನು ಮುಚ್ಚಾಕಿ ಮತ್ತೆ ಸಂಚಾರ ಸುಗಮವಾಗಿ ಮಾಡುವಂಥದ್ದು ಅದು ಅವ್ರದ್ದೇ ಜವಾಬ್ದಾರಿ. ಯಾಕೆ ಅಂತಂದರೆ ಆ ಕಾಮಗಾರಿಗಳನ್ನು ರೂಪಿಸ್ಬೇಕಾದ್ರೇ ರೋಡ್ಗಳನ್ನು ಮತ್ತೆ ಮುಚ್ಚಬೇಕು ಅನ್ನೋದಕ್ಕೋಸ್ಕರ ಅದಕ್ಕೂ ಕೂಡ ದುಡ್ಡು ಸೇರಿಸೇ ಅದನ್ನು ರೂಪಿಸಿರ್ತೀವಿ ಕಾಮಗಾರಿನಿ. ಸೊ ಹಾಗಾಗಿ ಅದು ಅವ್ರ ಜವಾಬ್ದಾರಿ. ಸೊ ಅದು ಕೂಡ ಚರ್ಚೆಗೆ ಬಂತು. ನಾನು ಕಮಿಷನರ್ಗೆ ಹೇಳಿದ್ದೇನೆ, L&T ಅವ್ರಿಗೂ ಎಲ್ಲೆಲ್ಲಿ ರೋಡ್ಗಳನ್ನು ಅಗೆದು ಕೆಲಸ ಆದರೂ ಕೂಡ ಅಗದಂಗೆ ಬಿಟ್ಟಿದ್ದಾರೆ ಅಂಥ ಕಡೆಲ್ಲ ಅವರೇ ಮುಚ್ಚಿಸ್ಬೇಕು, ಇಲ್ಲ ಅಂತಂತಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದೆ. ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಸಾವಿರಾರು ಅಕ್ರಮ ಮನೆಗಳಿದ್ರು, ಅಕ್ರಮ ಸಕ್ರಮ ಮಾಡಬೇಕನ್ನುವಂಥದ್ದು. ಈಗ ವಿದ್ಯುತ್ ಕನೆಕ್ಷನ್ ಕೂಡ ಕೊಡಲಿಕ್ಕೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ನಮ್ಮ ಸರ್ಕಾರನೇ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳು ಬಂದಾಗ 2400 ಸ್ಕ್ವೇರ್ ಫೀಟ್ 2400 ಚದರ ಅಡಿ ಇರುವಂಥ ವಿಸ್ತೀರ್ಣ ಇರುವಂಥ ಸೈಟ್ಗಳಲ್ಲಿ ನಿವೇಶನಗಳಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ಗಳಿಗೆ ಸಕ್ರಮ ಮಾಡಿ ಅದಕ್ಕೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಅದನ್ನು ಮಾಡ್ತಾರೆ. ಬಟ್ ಬೆಳಗಾಮಲ್ಲಿ ಏನಪ್ಪ ಅಂತಂತಂದರೆ ಎಷ್ಟೊಂದು ಜನಕ್ಕೆ ಸರಿಯಾದ ದಾಖಲೆಗಳಿಲ್ಲ. ಅವ್ರ ಹತ್ರ ಖರೀದಿ ಮಾಡೋಂಥ ದಾಖಲೆಗಳೇ ಇಲ್ಲ. 100 ರೂಪೀಸ್ ಬಾಂಡಲ್ಲಿ ಏನೋ ಎಷ್ಟೊಂದು ಜನ ಮಾಡಿ ಆಗಿನ ಕಾಲದಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣವಾದಂತಹ ಮಾಲೀಕತ್ವ ಹೊಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಸಮಸ್ಯೆ ಹೊಂದಿದೆ. ಅದಕ್ಕೆ ಏನು ಮಾಡ್ಬೋದು ನೋಡ್ಬೇಕು. ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆಗಳ ಗಡಿಗಳನ್ನು ಗುರುತಿಸಬೇಕಾಗಿತ್ತು ಸರ್. ಅದನ್ನು ಮಹಾನಗರ ಪಾಲಿಕೆಯಿಂದ ಆಗ್ತಾ ಇಲ್ಲ. ಅಲ್ಲೂ ತೆರಿಗೆ ಕಟ್ತಾ ಇದಾರೆ, ಇಲ್ಲೂ ತೆರಿಗೆ ಕಟ್ತಾ ಇದಾರೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಸ್ಪಷ್ಟತೆ ಇಲ್ಲ ಅಂತ. ಹೌದು, ಈ ಸಮಸ್ಯೆ ನನ್ನ ಗಮನಕ್ಕೆ ಯಾರೂ ತಂದಿಲ್ಲ. ಸೊ ಹಾಗಾಗಿ ಇದು ಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ. ಖಂಡಿತ ಈಗ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಹೇಳ್ತೀನಿ.